ಮ್ಯಾಡಾಕ್ ಹಾರರ್ ಕಾಮಿಡಿ ಯೂನಿವರ್ಸ್. ಐ ಥಿಂಕ್ ನಮ್ಮಲ್ಲಿ ಈಗ ಯೂನಿವರ್ಸ್ ಅಂತ ಏನು ಒಂದೊಂದಾಗಿ ಎಸ್ಟಾಬ್ಲಿಷ್ ಆಗಿ ಬರ್ತಾ ಇವೆ, ಅವೆಲ್ಲದನ್ನ ನೋಡಿದಾಗ ಖುಷಿ ಕೊಡೋ ಅಂತ ಒಳ್ಳೆ ಬೆಳವಣಿಗೆ ಕಾಣ್ತಾ ಇರೋದೇ ಈ ಸ್ತ್ರೀವರ್ಸ್ ನಲ್ಲಿ. ಅಫ್ಕೋರ್ಸ್ LCU ಇದೆ, ಜೊತೆಗೆ ಈಗ ಬೇರೆ ಒಬ್ಬೊಬ್ಬರಾಗೇನೆ ಈ ಫೀಲ್ಡ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿ ಐಡಿಯಾಗಳು ಇಂಟ್ರೆಸ್ಟಿಂಗ್ ಆಗಿದ್ರು ಸಿನಿಮಾಗಳು ಎಕ್ಸ್ಪೆಕ್ಟೇಷನ್ಸ್ ನ ತಲುಪ್ತಾ ಇಲ್ಲ. ಇನ್ಫ್ಯಾಕ್ಟ್ ಯೂನಿವರ್ಸ್ ಅನ್ನೋದೇ ಡೆವಲಪ್ ಆಗ್ತಿಲ್ಲ. ಆ ಲೆಕ್ಕದಲ್ಲಿ ಸ್ತ್ರೀ ಯೂನಿವರ್ಸ್ ಸಿಕ್ಕಾಪಟ್ಟೆ ಮುಂದೆ ಹೋಗ್ತಾ ಇದೆ ಅಂಡ್ ಇಡ್ತಾ ಇರೋ ಪ್ರತಿ ಹೆಜ್ಜೆನೂ ಮತ್ತಷ್ಟು ಬಲಪಡಿಸೋದಕ್ಕೆ ಅಂತಾನೆ ಬಂದಿದೆ ಈ ಸಿನಿಮಾ. ಥಾಮ ಇದು ಆದಿತ್ಯ ಸರ್ಪೋದ್ದಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಒನ್ ಲೈನ್ ಸ್ಟೋರಿ ಕಡೆ ಬಂದ್ರೆ ನಮ್ಮ ಮುಖ್ಯ ಪಾತ್ರ ಅಲೋಕ್ ಅರಣ್ಯದಲ್ಲಿ ಅಡ್ವೆಂಚರ್ ಮಾಡೋದಕ್ಕೆ ಹೋಗಿ ದಾರಿ ತಪ್ತಾನೆ. ಅಂಡ್ ಆ ದಾರಿ ತಪ್ಪಿರುವಂತವನ್ನ ಉಳಿಸಿ ನೋಡ್ಕೊಂಡು ವಾಪಸ್ ದಾರಿಗೆ ತರೋದೆ ಒಬ್ಬಳು ಸುಂದರವಾದ ಯುವತಿ. ಸೊ ಆ ಯುವತಿ ಯಾರು, ಅವಳೆಷ್ಟು ಸುಂದರವಾಗಿದ್ಲು, ಅಲ್ಲಿಂದ ಮುಂದೆ ಏನಾಯ್ತು, ಅಂಡ್ ಈ ಥಾಮ ಅಂದ್ರೆ ಏನು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇಲ್ಲಿರುವಂತಹ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ ದ ಸ್ಟೋರಿ ಅಂಡ್ ದ ಕಾನ್ಸೆಪ್ಟ್ ಹೆವಿ ಇಂಪ್ರೆಸಿವ್ ಆಗಿತ್ತು ಅಂತ ಹೇಳ್ತೀನಿ. ಬಿಕಾಸ್ ಇದೇ ಒಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾ ಆಗಿದ್ರೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಳ್ಬೇಕಾಗಿರ್ತಿರ್ಲಿಲ್ಲ. ರೈಟಿಂಗ್ ಅಲ್ಲಿ ಅಷ್ಟು ಲಿಬರ್ಟಿ ಸಿಗ್ತಾ ಇತ್ತು. ಬಟ್ ಇಲ್ಲಿ ಇದೊಂದು ಯೂನಿವರ್ಸ್, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಂದು ಕಥೆನ ಬರೆದು ಅದರೊಳಗೆ ಕೇಮಿಯೋ ಅಂತ ತುರ್ಕೋದಕ್ಕಾಗಲ್ಲ, ಫ್ಯಾಂಟಸೈಸ್ ಮಾಡೋದು ಕಷ್ಟ. ಕ್ಯಾಶ್ ಗ್ರಾಬರ್ ಅಂತ ಅನಿಸ್ಕೊಂಡ್ರೆ ಫ್ರಾಂಚೈಸಿ ಹೆಸರಿಗೆನೆ ಅವಮಾನ, ತೊಂದ್ರೆ. ಸೊ ಎಲ್ಲಾ ವಿಷಯಗಳನ್ನ ತಲೆಲಿಟ್ಕೊಂಡು ಕಥೆ ಬರಿಬೇಕು, ಯೂನಿವರ್ಸ್ಗೆ ಹೊಂದ್ಕೋಬೇಕು. ಮೇನ್ಲಿ ಬರೆಯುವಂತ ಪಾತ್ರಗಳು, ಬರೋಂತ ಪಾತ್ರಗಳು ಯಾವ್ದೂನು ಎಕ್ಸ್ಟ್ರಾ ಅಪಿಯರೆನ್ಸ್ ಅಂತ ಆಗದೇನೆ ತನ್ನದೇ ಆದ ವ್ಯಾಲ್ಯೂನ ತರಬೇಕು. ಅವಾಗ್ಲೇನೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಬರೋದಕ್ಕೆ ಸಾಧ್ಯ. ಅಂಡ್ ಫಾರ್ಚುನೇಟ್ಲಿ ಇದ್ದಂತ ಎಲ್ಲಾ ಚೆಕ್ ಲಿಸ್ಟ್ ಗಳನ್ನ ಟಿಕ್ ಮಾಡಿ ಸಿನಿಮಾ ಕಂಪ್ಲೀಟ್ಲಿ ಫುಲ್ಫಿಲ್ ಮಾಡಿದೆ. ಹಾಗೇನೆ ಯೂನಿವರ್ಸ್ ನ ಬೆಳೆಸೋ ಉದ್ದೇಶದಲ್ಲಿ ಏನೇನು ಪಾಯಿಂಟ್ ಗಳನ್ನ ಸೇರಿಸಿದ್ದಾರೆ, ಸೀಕ್ವೆನ್ಸಸ್ ಗಳನ್ನ ಬರ್ದಿದ್ದಾರೆ, ದೇ ವರ್ ರಿಯಲಿ ಇಂಟ್ರೆಸ್ಟಿಂಗ್. ಅಂದ್ರೆ ಯಾರು ಬಂದ್ರು, ಏನೇನಾಯ್ತು, ನಾನದನ್ನ ಡೈರೆಕ್ಟ್ ಆಗಿ ರಿವೀಲ್ ಮಾಡೋದಕ್ಕಾಗಲ್ಲ. ಬಟ್ ಓವರ್ ಆಲ್ ಸಿನಿಮಾ ನೋಡಿ ಹೊರಗೆ ಬಂದ ಮೇಲೆ ನಮಗೆ ಅನ್ಸತ್ತೆ, ಅರೆ ಸಖತ್ ಐಡಿಯಾ ಗುರು, ಎಷ್ಟು ನೀಟಾಗಿ ತಗೊಂಡ್ ಹೋಗ್ತಾ ಇದ್ದಾರೆ, ನೆಕ್ಸ್ಟ್ ಮೂವಿ ಹೇಗಿರ್ಬೇಡ, ಲೈಕ್ ಈ ರೀತಿ. ಸೊ ಇಂಥ ಒಪಿನಿಯನ್ ಬರೋ ಹಾಗೆ ಫೈನೆಸ್ಟ್ ಸ್ಟ್ರಕ್ಚರ್ ರೀತಿ ಇಂಟೆಲಿಜೆಂಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಬರ್ದು ಕಟ್ಕೊಟ್ಟಿದಾರಲ್ವಾ, ಆ ಕಥೆನೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್. ಇನ್ನು ಇಂಡಿಪೆಂಡೆಂಟ್ ಸಿನಿಮಾ ಆಗಿ ನೋಡಿದ್ರು ಕೂಡ ಇದು ಹಲವು ಭಾಗದಲ್ಲಿ ಎಂಗೇಜಿಂಗ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ. ಎಕ್ಸ್ಪ್ಲೋರ್ ಮಾಡ್ಲಿಲ್ಲ, ಬ್ಯಾಲೆನ್ಸ್ ತಪ್ಪ ಹೋಗಿದೆ, ಹೌದು, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಬಟ್ ಸ್ಟಿಲ್ ಒಂದು ಎಂಗೇಜಿಂಗ್ ಪ್ರಾಡಕ್ಟ್ ಅನ್ನ ಡೆಲಿವರ್ ಮಾಡೋದ್ರಲ್ಲಿ ಡೈರೆಕ್ಟರ್ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಥಾಮ ಅಂದ್ರೆ ಏನು, ರಶ್ಮಿಕಾ ಅವರ ಪಾತ್ರ ಎಂಥದ್ದು, ಅದರ ಹಿನ್ನೆಲೆ ಯಾವ ತರ ಇದೆ, ಅವರ ಕಮ್ಯುನಿಟಿಯಿಂದ ಏನೇನಾಗತ್ತೆ, ಅವರಿಗಿರೋ ಕೆಲಸ ಏನು, ಅವರ ಬಳಿ ಇರೋ ಪವರ್ಸ್ ಎಂಥದ್ದು, ಹೀಗೆ ಕಂಪ್ಲೀಟ್ ವರ್ಲ್ಡ್ ಬಿಲ್ಡಿಂಗ್ ಅಂತ ಅಲ್ದೆ ಹೋದ್ರೂ ಆ ಎಲ್ಲಾ ವಿಷಯಗಳನ್ನ ಆನ್ ಸ್ಕ್ರೀನ್ ತಂದು ಎಕ್ಸಿಕ್ಯೂಟ್ ಮಾಡಿರೋ ರೀತಿ, ಅವುಗಳನ್ನ ನೋಡುವಾಗ ಡೆಫಿನೆಟ್ಲಿ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ, ಫ್ರೆಶ್ ಅಂತ ಅನ್ಸುತ್ತೆ. ಇನ್ನ ಇದು ಕಾನ್ಸೆಪ್ಟ್ ವೈಸ್ ಸಿನಿಮಾ ಹೇಗಿತ್ತು ಅನ್ನೋದಾದ್ರೆ, ಇದ್ರ ಜೊತೆಗೇನೆ ಬ್ಲೆಂಡ್ ಆಗಿರೋ ಕಾಮಿಡಿ, ಆ ಭಾಗದಲ್ಲೂ ಸಿನಿಮಾ ಪರ್ಸನಲಿ ನನಗೆ ಚೆನ್ನಾಗಿ ವರ್ಕ್ ಆಯ್ತು. ಫ್ಯಾಮಿಲಿ ಎಪಿಸೋಡ್ಸ್, ಕನ್ವರ್ಸೇಷನ್ಸ್, ಅಲ್ಲಿನ ಸಂದರ್ಭಗಳು, ಇದ್ಯಾವುದ್ರಲ್ಲೂ ಆಡೆಡ್ ಹ್ಯೂಮರ್ ಅಂತ ಇರ್ಲಿಲ್ಲ. ಇದ್ದಿದ್ದೆಲ್ಲ ಸಿಚುವೇಶನಲ್ ಕಾಮಿಡಿನೇ. ಸ್ಪೆಷಲಿ ರಶ್ಮಿಕಾ ಅವರು ಎಲ್ಲದರಲ್ಲೂ ಲಿಟರಲ್ ಮೀನಿಂಗ್ ಅನ್ನ ಹುಡುಕೋ ಅಂತ ತಗೊಳ್ಳೋ ಅಂತ ಪಾತ್ರ ಅದು. ಅಂಡ್ ಈ ಕಡೆ ಪರೇಶ್ ರಾವಲ್ ಅವರ ಪಾತ್ರ, ಅವರ ಮ್ಯಾನರಿಸಮ್, ಅಪ್ಪ ಮಗನ ಸಂಭಾಷಣೆ, ಅಲ್ಲಿ ಸಣ್ಣದಾಗಿ ಹುಡ್ಕೊಂತಿದ್ದಂತ ರಿಯಾಕ್ಷನ್ಸ್ ಸಖತ್ ಇಷ್ಟ ಆಯ್ತು, ಎಂಟರ್ಟೈನಿಂಗ್ ಆಗಿತ್ತು. ಅಡಿಷನಲ್ ಆಗಿ ನವಾಜುದ್ದೀನ್ ಸಿದ್ದಿಕಿ ಅವರನ್ನ ಇಲ್ಲಿ ಯಾವ ಇಂಟೆನ್ಷನ್ ಮೇಲೆ ತಗೊಂಡಿದ್ದಾರೆ ಅದು ಕೂಡ ವರ್ಕ್ ಆಗಿದೆ. ಬಟ್ ಐ ಫೀಲ್ ಅವರಿಗಿರೋ ಪೊಟೆನ್ಶಿಯಲ್ ನ ಕೊಟ್ಟಿರೋ ಪಾತ್ರಕ್ಕೆ ಇನ್ನೂ ಚೆನ್ನಾಗಿ ಬರಿಬಹುದಾಗಿತ್ತು. ಅದೇ ಎಲ್ಲೋ ಸ್ವಲ್ಪ ಎಡವಟ್ಟಾಗಿದೆ ಅಂತ. ಬಟ್ ಎನಿವೇಸ್ ಹ್ಯೂಮರ್ ಅಂತೂ ಸಟಲ್ ಆಗಿತ್ತು, ಸಿಚುವೇಶನಲ್ ಆಗಿತ್ತು. ಹಾಗೆ ಕಥೆ ಜೊತೆಗೆ ಆಡಿಯನ್ಸ್ ಕನೆಕ್ಟ್ ಆಗೋದಕ್ಕೂ ಒಳ್ಳೆ ಬ್ರಿಡ್ಜಿಂಗ್ ಮಟೀರಿಯಲ್ ಅಂತ ಹೇಳ್ತೀನಿ. ಇನ್ನ ವಿಜುವಲ್ ಎಫೆಕ್ಟ್ಸ್ ಮತ್ತೆ CGI ಕ್ರೇಜಿಯಾಗಿ ಮಾಡಿದ್ದಾರೆ. ಹೇಗಂದ್ರೆ ಬಜೆಟ್ ಕೇಳಿದ್ಮೇಲೆ ವಿಜುವಲ್ಸ್ ಅದನ್ನ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳ್ತಾರಲ್ವಾ, ಅಷ್ಟು ಒಳ್ಳೆ ರೀತಿಯಲ್ಲಿ ಅತಿ ಸ್ಮೂತ್ ಆಗಿ ಪರ್ಫೆಕ್ಟ್ ಆಗಿ ಬಂದು ಕೂತಿದೆ. ಅಂಡ್ ಒಂದು ಕಡೆನೂ ಕ್ವಾಲಿಟಿ ಅನ್ನೋದು ಕಡಿಮೆ ಆಗಿಲ್ಲ. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಖಂಡಿತ ರಶ್ಮಿಕಾ ಅವರು ಅಪ್ಪರ್ ಹ್ಯಾಂಡ್ ಅನ್ನ ತಗೋತಾರೆ. ಅವರ ಪಾತ್ರ ಇಂಪ್ಯಾಕ್ಟ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಹಿಂದಿಯಲ್ಲಿ ಅವರ ಡೈಲಾಗ್ ಡೆಲಿವರಿ ಅಂತೂ ಸಿಕ್ಕಾಪಟ್ಟೆ ಬೆಟರ್ ಆಗಿದೆ. ಅಂಡ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಆಲ್ಸೋ ಪರೇಶ್ ರಾವಲ್ ಅವರು, ನವಾಜುದ್ದೀನ್ ಅವರು ಕಾಮಿಡಿನ ಡೆಲಿವರ್ ಮಾಡೋದ್ರಲ್ಲಿ ಸಹಾಯ ಮಾಡಿದ್ದಾರೆ. ಅಂಡ್ ಇವರನ್ನ ಬಿಟ್ಟು ಆಯುಷ್ಮಾನ್ ಖುರಾನಾ ಅವರು ಕ್ಯಾಮಿಯೋ ಕ್ಯಾರೆಕ್ಟರ್ಸ್, ಹಾಗೆ ಉಳಿದವರೆಲ್ಲರೂ ಕೂಡ ತಮಗೆ ಕೊಟ್ಟಂತ ಪಾತ್ರಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನ ಇದರ ನೆಗೆಟಿವ್ಸ್ ಕಡೆ ಬಂದ್ರೆ, ಬ್ಯಾಲೆನ್ಸ್ ಅಂತೂ ತಪ್ಪಿದೆ ಸಿನಿಮಾದಲ್ಲಿ. ಫಸ್ಟ್ ಆಫ್ ಆಲ್ ಹಾರರ್ ಕಾಮಿಡಿಯಿಂದಾನೇ ಶುರು ಮಾಡಿದ್ರೆ ಸಿನಿಮಾದಲ್ಲಿ ಹ್ಯೂಮರ್ ಇದೆ, ಚೆನ್ನಾಗಿ ವರ್ಕ್ ಆಗಿದೆ, ನಗ್ಸತ್ತೆ. ಆದ್ರೆ ಹಾರರ್ ಆ ಫೀಲ್ ನಮಗೆ ಒಂದು ಕಡೆನೂ ಬರಲ್ಲ. ಅಟ್ಲೀಸ್ಟ್ ಸ್ತ್ರೀ 2 ನ ಕಂಪೇರ್ ಮಾಡ್ಕೊಂಡ್ರೆ ಜಂಪ್ ಸ್ಕೇರ್ ಮೂಮೆಂಟ್ ಅಂತಾನೂ ಇರ್ಲಿಲ್ಲ. ಡಾರ್ಕ್ ಥೀಮ್ ಅನ್ನ ತರ್ತಾರೆ, ಕಮ್ಯುನಿಟಿ ಬಗ್ಗೆ ಮಾತಾಡ್ತಾರೆ, ಥಾಮ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಭಯ ಹುಟ್ಟಲ್ಲ. ಇನ್ಫ್ಯಾಕ್ಟ್ ನವಾಜುದ್ದೀನ್ ಅವರ ಕ್ಯಾರೆಕ್ಟರ್ ಪೊಟೆನ್ಶಿಯಲ್ ಹಾಳಾಗಿರೋದು ಸಹ ಇಲ್ಲೇನೆ. ಹಾಗಾಗಿ ಹಾರರ್ ಅನ್ನೋದ್ರ ಕಡೆ ಕೆಲಸ ನಡೆದೇ ಇಲ್ಲ. ಇಟ್ ವಾಸ್ ಲಿಟ್ರಲಿ ಫ್ಲಾಟ್. ಆಲ್ಸೋ ಕಾಮಿಡಿ ಮತ್ತೆ ಕಾನ್ಸೆಪ್ಟ್ ಮಧ್ಯೆ ಇನ್ನೂ ಒಳ್ಳೆ ಟ್ರೀಟ್ಮೆಂಟ್ ಬೇಕಾಗಿತ್ತು. ಬಿಕಾಸ್ ಇಂಟ್ರೆಸ್ಟಿಂಗ್ ಆಗಿರೋ ಕಥೆ ಇವ್ರು ಯಾಕೆ ಹೀಗ್ ಬಿಟ್ರು, ಎಕ್ಸ್ಪ್ಲೋರ್ ಮಾಡ್ಲೇ ಇಲ್ವಲ್ಲ ಅಂತ ಅನ್ಸತ್ತೆ. ಜೊತೆಗೆ ಹೇಳ್ಬೇಕಿರೋ ಕಥೆಗೆ ಕೊಡ್ಬೇಕಿರೋ ಸ್ಪೇಸ್ ಕಮ್ಮಿಯಾಗಿ ಸ್ಟೋರಿ ಲೈನ್ ತಿನ್ನಾಗೋಯ್ತು ಅನ್ನೋ ಭಾವನೆ ಕೂಡ ಬರುತ್ತೆ. ಹಾಗೆ ಹುಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋದಕ್ಕೆ ಮುಂದಿನ ಸಿನಿಮಾದವರೆಗೂ ಕಾಯ್ಬೇಕಲ್ಲ ಅನ್ನೋ ಫ್ರಸ್ಟ್ರೇಷನ್ ಕೂಡ ಕಾಣಿಸ್ತು. ಇನ್ನ ಹಾಡುಗಳು ಅವು ಕಮ್ಮಿನೇ ಇದ್ವು. ಬಟ್ ಈ ಪಾರ್ಟಿ ಸಾಂಗ್, ಐಟಮ್ ಸಾಂಗ್ ಅಂತ ಅನ್ಕೊಂಡು ಸಿನಿಮಾನ ಅಲ್ಲಲ್ಲಿ ಕೆಡಿಸಿದ್ದಾರೆ. ಆ ಎಕ್ಸ್ಪೋಜರ್, ಕಾಸ್ಟ್ಯೂಮ್ಸ್, ದಟ್ ವಾಸ್ ಟೋಟಲಿ ಅನ್ನೆಸೆಸರಿ. ಆಲ್ಸೋ ಮ್ಯೂಸಿಕ್ ವಿಚಾರದಲ್ಲೂ ಅಷ್ಟೇನು ಎಫೆಕ್ಟಿವ್ ಅಂತ ಅನ್ನಿಸ್ಲಿಲ್ಲ ಸಿನಿಮಾ.
ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ಟು ಗುಡ್ ವಾಚ್ ಸಿನಿಮಾ. ಥಿಯೇಟ್ರಿಕಲ್ಲಿ ಅಂತ ಒಳ್ಳೆ ಅನುಭವ ಸಿಗಲ್ಲ, ಹೇಳಿರೋ ತರ ಹಾರರ್ ಫೀಲ್ ಆಗಲ್ಲ, ಜಂಪ್ ಸ್ಕೇರ್ ಮೂಮೆಂಟ್ಗಳಂತೂ ಇಲ್ಲ, ಹೌದು. ಆದ್ರೆ ಸಿನಿಮಾ ಆಗಿ ಎಂಗೇಜಿಂಗ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ, ಕಾನ್ಸೆಪ್ಟ್ ಅಲ್ಲಿ ಸಖತ್ತೊಳ್ಳೆ ಇಂಟ್ರೆಸ್ಟಿಂಗ್ ಲೈನ್ ನ ತಗೊಂಡಿದ್ದಾರೆ. ಓವರ್ ಆಲ್ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಸಿನಿಮಾ. ಸೊ ಅದನ್ನ ನೋಡೋದಕ್ಕೆ ನೀವು ಸಹ ಇಷ್ಟಪಡ್ತೀರಾ, ನಿಮಗೂ ಅದೇ ಬೇಕು ಅನ್ನೋದಾದ್ರೆ ಖಂಡಿತ ಹೋಗಿ ನೋಡಿ. ವರ್ಕ್ ಆಗತ್ತೆ, ಎಂಜಾಯ್ ಮಾಡ್ತೀರಾ. ಬಟ್ ಉಳ್ದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತೀನಿ. ಹಾಗೆ ಈ ಥಾಮನ ನೋಡೋ ಮುಂಚೆ ಯೂನಿವರ್ಸ್ ನಲ್ಲಿರೋ ಸ್ತ್ರೀ 2, ಭೇಡಿಯಾ, ಮುಂಜಿಯಾ ಸಿನಿಮಾಗಳನ್ನ ನೋಡಿರ್ಲೇಬೇಕು. ಅಟ್ಲೀಸ್ಟ್ ರೀಕ್ಯಾಪ್ ಆದ್ರೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ತಪ್ಪದನೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅನುಭವವನ್ನ ತಿಳಿಸ್ಬಿಡಿ. ಸೈನಿಂಗ್ ಆಫ್, ಲಿಖಿತ್.